So hi guys, welcome back to my YouTube channel. So guys, ಪ್ರೀವಿಯಸ್ ವೀಡಿಯೋ ಬಿಟ್ಟಿದ್ದೀನಿ ಲೈಕ್ ಫ್ರೈಡೇ. ಸೊ ನೋಡ್ಬೋದು. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ. ಸೊ ಮೂವಿ ರೆಫರ್ ಅಂದರೆ ಸೀರೀಸ್ ರೆಫರ್ ಮಾಡಿದ್ದೀನಿ. ಸೊ ಯಾವ ಸೀರೀಸು ಏನು ಎತ್ತ ಎಲ್ಲ ನಾವು ಚಾನಲ್ಗೆ ಹೋಗಿ ನೋಡಿ ಗೈಸ್, ಮಜಾ ಇರುತ್ತೆ. ಅದಕ್ಕಿಂತ ಪ್ರೀವಿಯಸ್ ವೀಡಿಯೋ ಗೈಸ್ ಅಂದರೆ ಒಂದು 3 ಡೇಸಿಂದ ಲೈಕ್ ಸ್ಕ್ಯಾಮ್ಗಳ ಬಗ್ಗೆ ಮಾತಾಡ್ತಿದ್ದೆ. ಸೊ ರೆಫರೆಂಡ್ ಸ್ಕ್ಯಾಮ್ ಅಂತ ಒಂದು ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಲೈಕ್ ಒಂದು ನಿಮಿಷ ಇರಿ ಗೈಸ್, ಡಿಸ್ಟರ್ಬೆನ್ಸ್ ಆಯ್ತಾ ಇರುತ್ತೆ. ನೆಕ್ಸ್ಟ್ ಲೈಕ್ ಲೋನ್ ಆ್ಯಪ್ ಸ್ಕ್ಯಾಮ್ ಅಂತ ಮಾಡಿದ್ದೀನಿ. ಸೊ ಇವೆರಡು ಒಂಥರ ಹೆಂಗೆ ಅಂದರೆ ಚಿಕ್ಕ ಸ್ಕ್ಯಾಮ್ಗಳು ಒಂದು ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ. ಇನ್ನು ಮೇಜರ್ ಸ್ಕ್ಯಾಮು ಅಂದರೆ ಗೈಸ್ ಮೆಸೇಜ್ ಸ್ಕ್ಯಾಮ್ಸು. ಸೊ ಮೆಸೇಜ್ ಸ್ಕ್ಯಾಮ್ಸು ಯಾವ ಲೆವೆಲ್ಗೆ ಅಂದರೆ ಗೈಸ್ ನೆಕ್ಸ್ಟ್ ಲೆವೆಲ್ಗೆ ಸ್ಕ್ಯಾಮ್ ಆಗುತ್ತೆ. ಸೊ ಇವೆಲ್ಲ ಏನಂದರೆ ರೆಫರೆಂಡರ್ನು ಲೈಕ್ ನೀವು ಬನ್ನಿ ಲಾಗಿನ್ ಆಗಿ ನೀವು ರೆಫರ್ ಮಾಡಿ ಅರ್ನ್ ಆಗುತ್ತೆ. ಇದೆಲ್ಲ ಒಂದು ಚಿಕ್ಕ ಪುಟ್ಟದ್ದು ಏನೋ ಅರ್ನಿಂಗ್ಸ್ ಆಗಲಿ, ಮತ್ತು ಕೆಲವೊಂದು ಚಿಕ್ಕ ಪುಟ್ಟವರು ಈ ಥರದ್ದು ಒಂದು ಮಾಡ್ಕೊತಾರೆ. ಇದೆಲ್ಲ ಮೈನರ್ ಅಂತಲೇ ಹೇಳ್ಬೋದು. ಸೊ ಲೋನ್ ಆ್ಯಪ್ ಸ್ಕ್ಯಾಮ್ಸು ಅಷ್ಟೇ ಒಂದು ರೇಂಜಿಗೆ. ಅಂದರೆ ನೀವೆರಡರಲ್ಲೂ ಗೈಸ್ ಲೈಕ್ ಇವಾಗ ಹೋಗಿ ನೀವೇ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅನ್ನೋ ಥರ ಇದನ್ನು ರೆಫರ್ ಮಾಡಿರೋದು. ಸೊ ಇವಾಗ ಮೆಸೇಜಲ್ಲಿ ಸ್ಕ್ಯಾಮ್ಗಳಾಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಡೆಪ್ತಾಗಿ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಗೈಸ್ ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಹೆಂಗೆ ಅಂದರೆ ಗೈಸ್ ನೆಕ್ಸ್ಟ್ ಲೆವೆಲ್ ಇವೆರಡು ಸ್ಕ್ಯಾಮ್ ಏನಂದ್ರೆ ಏನೂ ಅಲ್ಲ. ಇದ್ರ ಮುಂದೆ ಮೆಸೇಜ್ ಸ್ಕ್ಯಾಮ್ ಮುಂದೆ ಲೋನ್ ಆ್ಯಪ್ ಸ್ಕ್ಯಾಮ್ಸು, ಇದು ರೆಫರೆಂಡ್ ಸ್ಕ್ಯಾಮ್ಸು ಏನಂದ್ರೆ ಏನೂ ಅಲ್ಲ. ಮೈನರ್ ಒಂದು 20% ಅಷ್ಟೇ ಎಫೆಕ್ಟ್ ಆಗುತ್ತೆ. ಬಟ್ ಮೆಸೇಜ್ ಸ್ಕ್ಯಾಮ್ಗಳು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಎಫೆಕ್ಟ್ ಆಗುತ್ತೆ ಗೈಸ್. ಸೊ ಇದನ್ನು ಫಸ್ಟು ನನ್ನ ಪ್ರಕಾರ ಲೈಕ್ ಇವಾಗ ಒಂದೊಂದೇ ಸ್ಟೆಪ್ ಹೋಗೋಣ. ಸೊ ಇವಾಗ ನಾರ್ಮಲ್ ಮೆಸೇಜಿಂದ ಹೋಗ್ತೀನಿ. ಸೊ ನಾರ್ಮಲ್ ಮೆಸೇಜಲ್ಲಿ ನಿಮಗೊಂದು ಲಾಟ್ರಿ ಕಳಿಸ್ತಾರೆ. ಸೊ ನಿಮಗೆ 10 ಲಕ್ಷ ಲಾಟ್ರಿ ಹೊಡೆದಿದೆ, 20 ಲಕ್ಷ ಲಾಟ್ರಿ ಹೊಡೆದಿದೆ, 30 ಲಕ್ಷ ಲಾಟ್ರಿ ಹೊಡೆದಿದೆ ಅಂತ ಒಂದು ಮೆಸೇಜ್ ಕಳಿಸ್ತಾರೆ. ಸೊ ಇಲ್ಲಿಗೆ ಪಾಸ್ ಮಾಡಿ. ಸೊ ಮೆಸೇಜ್ ಹೆಂಗೆ ಕಳಿಸ್ತಾರೆ ಅಂತ ನಾನೊಂದು ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ. ಸೊ ಗೈಸ್ ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಲೈಕ್ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗ್ತಿದೆ, ಎಲ್ಲ ಹೆಂಗೆ ಫಾರ್ವರ್ಡ್ ಆಗ್ತಿದೆ ಅಂದರೆ, ಸೊ ನಿಮಗೆ ಗೊತ್ತಿಲ್ದಿರ ನೀವು ಬಳಸ್ತಾರ ಅಂಥ ಪ್ರಾಡಕ್ಟ್ಸ್ ಏನು, ನೀವು ಏನಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ತೀರ ಎಲ್ಲ ಒಂದು ಕಡೆ ಸ್ಟೋರ್ ಆಗ್ತಿದೆ. ಸೊ ಅಂದರೆ ಪ್ರಾಡಕ್ಟ್ಸ್ ಒಂದೇ ಅಲ್ಲ, ನೀವು ಏನೇನು ರಿಸೋರ್ಸ್ ಮಾಡ್ತೀರೋ ಎಲ್ಲದನ್ನು ಒಂದು ಕಡೆ ಸ್ಟೋರ್ ಆಗ್ತಿದೆ. ಬಟ್ ಅದನ್ನು ಪಬ್ಲಿಕ್ ಮಾಡೋದು ತುಂಬ ಈಸಿ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಆಲ್ಗರಿದಮ್ ಅಂತ ಅಂತಾರೆ ಇದನ್ನ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ನೀವು ಲೈಕ್ ಸ್ಯಾಡ್ ರೀಲ್ಸ್ ನೋಡ್ತೀರಾ, ಲೈಕ್ ಸ್ಯಾಡ್ ಅಂದರೆ ಒಂಥರ ಎಮೋಷ್ನಲಾಗಿ ಒಂಥರ ಬೇರೆ ಮೂಡಲ್ಲಿ ಇರ್ತೀರಾ. ಸೊ ಒಂಥರ ಲೈಕ್ ಡಿಪ್ರೆಷನ್ ಆ ಥರ ಎಕ್ಸೆಟ್ರಾ. ಸೊ ಅದಕ್ಕೆ ರಿಲೇಟೆಡ್ ರೀಲ್ಸೇ ಬರುತ್ತೆ. ಇನ್ನೊಂದು ಸತಿ ಏನು ಮಾಡ್ತೀರಾ, ಕಾರು ಪರ್ಚೇಸ್ ಮೂಡಲ್ಲಿ ಇರ್ತೀರಾ. ಲೈಕ್ ನಾನು ಯಾವ್ದಾದ್ರು ಬೈಕ್ ಪರ್ಚೇಸ್ ಮಾಡಬೇಕು, ಅದು ಕಾರ್ ಪರ್ಚೇಸ್ ಮಾಡಬೇಕು ಅಂತ ಏನೋ ಹುಡುಕ್ತಾ ಇರ್ತೀರಾ. ಸೊ ಬರೀ ಅಂಥ ರೀಲ್ಸ್ ಬರ್ತದೆ. ಸೊ ಇದು ಏನು ಲೈಕ್ ಅದಕ್ಕೆ ನಿಮ್ಮ ಮೈಂಡ್ ರೀಡ್ನ ಮಾಡಲ್ಲ ಗೈ. ಸಿಂಪಲಾಗಿ ಒಂದು ಹೇಳ್ತೀನಿ. ಸೊ ನಿಮ್ಗೆ ಏನರ ಬಗ್ಗೆ ಆಸೆ ಆಗ್ತಾ ಇರುತ್ತೋ ಸೊ ಅದನ್ನ ವೀಡಿಯೋ ನೀವು ಕಂಪ್ಲೀಟಾಗಿ ನೋಡಿ, ಅಥವಾ 1 or 2 ಟೈಮ್ಸ್ ಜಾಸ್ತಿ ನೋಡಿದಾಗ ಅದು ಆಲ್ಗರಿದಮಲ್ಲಿ ಫಿಕ್ಸ್ ಆಗುತ್ತೆ. ಸೊ ಇವನು ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಅಂತ. ಇಫ್ ಇನ್ ಕೇಸ್ ಲೈಕ್ ಮಾಡಿದ್ರಂತೂ ಫಿಕ್ಸು. ಸೊ ಲೈಕ್ ಮಾಡ್ತಿದ್ದಾನೆ ಅಂದರೆ ಇಂಥ ಕ್ಯಾಟಗರಿ ಬೇಕು ಅಂತ ಇನ್ನೊಂದು 2-3 ರೀಲ್ಸ್ ರೆಫರ್ ಮಾಡುತ್ತೆ. ಸೊ ಆ 2-3 ರೀಲ್ಸ್ನ ನೀವು ಕಂಪ್ಲೀಟಾಗಿ ನೋಡಿದಾಗ ಸೊ ಅವಾಗ ಏನಾಗುತ್ತೆ, ಅದಕ್ಕೆ 100% ಗೊತ್ತಾಗೋಗುತ್ತೆ. ಸೊ ಇವನು ಇವಾಗ ಈ ಮೂಡಲ್ಲಿ ಇದ್ದಾನೆ, ಸೊ ಈ ರಿಲೇಟೆಡ್ ರೀಲ್ಸೇ ಕಳಿಸ್ಬೇಕು ಅಂತ. ಇದನ್ನೊಂದು ಆಲ್ಗರಿದಮ್ ಅಂತ ಅಂತಾರೆ. ಬರೀ ನಿಮ್ಮ ಮೂಡಲ್ಲ ಗೈಸ್, ನೀವೇನು ಪರ್ಚೇಸ್ ಮಾಡ್ತೀರಾ. ಸೊ ಇವಾಗ ನನಗೆ ರೀಸೆಂಟಾಗಿ ಒಂದು ನ್ಯೂಸ್ ಕೇಳ್ತೀನಿ ಯಾರೋ ಅಂದರೆ ಗೊತ್ತಿರೋರ ಹತ್ರ. ಸೊ ಸಿಂಪಲ್ ಆಗಿ ಇವಾಗ 10 ಮಿನಿಟ್ಸ್ ಡೆಲಿವರಿ ಅಂತ ಏನಾಗ್ತಿದೆ ಅಲ್ಲ, ಇದು ನೆಕ್ಸ್ಟ್ ಫಾರ್ವರ್ಡ್ ಆದಾಗ ಲೈಕ್ ನಿಮಗೆ ನೀವು ಆರ್ಡ್ರ್ ಮಾಡ್ದಿರ ಮನೆ ಬಾಗಿಲಿಗೆ ಐಟಮ್ಸ್ ಬರುತ್ತೆ ಗೈಸ್. ಹೆಂಗೆ ಅಂತ ಹೇಳ್ತೀನಿ ಸಿಂಪಲ್ಲಾಗಿ. ಸೊ ನೀವು ಮಂತ್ಲಿ ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ 3 ಮಂತ್ಸಿಗೆ ಒಂದ್ಸತಿ ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ ಎಲ್ಲ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದನ್ನೇನು ಮಾಡ್ತಾರೆ, ಅದನ್ನು ಅವರು ಯುಟಿಲೈಸ್ ಮಾಡ್ಕೊಂಡು ಒಂದು ಕಂಪ್ನಿ ಅನ್ನೋದೊಂದು ಯುಟಿಲೈಸ್ ಮಾಡ್ಕೊಂಡು ಅದನ್ನು ರೀಡ್ ಮಾಡಿ. ಸೊ ನಿಮಗೆ ಇವಾಗ ಪೇಸ್ಟು ತಿಂಗಳ ಲೈಕ್ ಫಾರ್ ಎಕ್ಸಾಂಪಲ್ ಪೇಸ್ಟು, ಬಾಡಿ ವಾಶು, ಸೋಪು, ಫೇಸ್ ಕ್ರೀಮು ಮತ್ತು ಎಕ್ಸೆಟ್ರಾ ಈ ಥರದೊಂದಷ್ಟು ಪ್ರಾಡಕ್ಟ್ನ ತರಿಸ್ತಾ ಇರ್ತೀರ. ಸೊ ಇದು ಫೇಶಿಯಲ್ ಪ್ರಾಡಕ್ಟ್ಸು. ಮತ್ತು ಊಟಕ್ಕೆ ರೈಸ್ ಇಷ್ಟಕ್ಕೆ ತಿಂಗಳ ಹಿಂಗೆ ತರಿಸ್ತಾ ಇರ್ತೀರ, ಇದು ಅಂತ ತರಿಸ್ತಾ ಇರ್ತೀರ. ಒಂದು ರೊಟೀನ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಡೈರೆಕ್ಟ್ ನಿಮ್ಮ ಮನೆಗೆ ಆರ್ಡರ್ ಬಂದ್ಬಿಡುತ್ತೆ. ಸೊ ಸರ್ ನಿಮಗೆ ಈ ಥರ ಆರ್ಡ್ರ್ ಬಂದಿದೆ, ಸೊ ನೀವು ಈ ಥರ ಎಲ್ಲ ಐಟಮ್ಸ್ ಇದೆ, ಸೊ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಪರ್ಚೇಸ್ ಮಾಡೇ ಮಾಡ್ತೀರಾ, ಯಾಕಂದರೆ ಮಂತ್ಲಿ ಅವ್ರು ಪರ್ಚೇಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ತಂದಿರ್ತಾರೆ. ಆಮೇಲೆ ಒಂದು 2-3 ಐಟಮ್ ಕ್ಯಾನ್ಸಲ್ ಮಾಡಿದಾಗ ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡು ಮಿಕ್ಕಿದ ಐಟಮ್ಗೆ ಅವರು ಪೇಮೆಂಟ್ ಇಸ್ಕೊಂಡು ವಿತ್ ಡೆಲಿವರಿ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಪೇಮೆಂಟ್ ಇಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಥರ ಫಾರ್ವರ್ಡ್ ಆಗುತ್ತೆ ಗೈಸ್. ಸೊ ಇದು ಓಕೆ. ಇವಾಗ ಪಾಸ್ ಮಾಡಿದ್ನಲ್ಲ ಅಲ್ಲಿಂದ ಬರೋಣ. ಸೊ
ಇವಾಗ ನಿಮಗೆ ಮೆಸೇಜ್ ಹೆಂಗೆ ಬರುತ್ತೆ ಅಂದರೆ ಆಲ್ಗರಿದಮಲ್ಲಿ ನಿಮ್ಗೇನು ಲೈಕ್ ಲೋನ್ ಬೇಕು ಅಥವಾ ಏನೋ ಒಂದು ಲಾಟ್ರಿ ಬೇಕು ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸುಮ್ಮನೆ ಏನೋ ಒಂದು ಕಳಿಸ್ತಾರೆ ಲಿಂಕ್, 10 ಲಕ್ಷ ಲಾಟ್ರಿ ಹೊಡೆದಿದೆ, 20 ಲಕ್ಷ ಲಾಟ್ರಿ ಹೊಡೆದಿದೆ, 1.5 crore ಲಾಟ್ರಿ ಹೊಡೆದಿದೆ ಅಂತ. ಆ ಲಿಂಕ್ನ ಟ್ಯಾಪ್ ಮಾಡೋದ್ರಿಂದ ನೀವು ಟ್ರ್ಯಾಪ್ ಆಗೋದ್ರಿ. ಸೊ ಫಿಕ್ಸು ನಿಮ್ಮ ಫೋನ್ ಹ್ಯಾಕ್ ಆಗೋದು ಖಚಿತ. ಅಂದರೆ ಎಲ್ಲಾದ್ರೂ ಆಗುತ್ತೆ ಅಂತಲ್ಲ, ಕೆಲವೊಂದು ಟ್ರಸ್ಟೆಡ್ ಇದೆ, ಸೊ ಅದರಿಂದ ಯಾವುದೇ ಕಾರಣಕ್ಕೂ ಆಗಲ್ಲ. ಕೆಲವೊಂದು ಈ ಥರ ಟ್ರಸ್ಟೆಡ್ ಇಲ್ಲ ಕೆಲವೊಂದು ಮೆಸೇಜಿಂಗು. ಸೊ ಇದು ನಾರ್ಮಲ್ ಮೆಸೇಜಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ನಾರ್ಮಲ್ ಮೆಸೇಜು ಮತ್ತು ಕಾಲ್ ಮಾಡಿ ಮಾತಾಡ್ತಾರೆ. ಸೊ ನಿಮ್ಮ ಕ್ರೆಡಿಟ್ ಕಾರ್ಡು ನಾವು ನಮ್ಮ ಕಡೆಯಿಂದ ಪೇ ಮಾಡಿದ್ರೆ ಲೈಕ್ ನಿಮಗೆ 10,000 ಡಿಸ್ಕೌಂಟ್ ಆಗುತ್ತೆ, ನೀವು 50,000 EMI ಅಂದರೆ ಕ್ರೆಡಿಟ್ ಕಾರ್ಡ್ ಕಟ್ಟಬೇಕು, ನಮ್ಮ ಮುಖಾಂತರ ಕಟ್ಟಿದ್ರೆ ಏನಾಗುತ್ತೆ, ಈ ಥರ ಆಗುತ್ತೆ. ನೀವೇನು ಮಾಡಿ ಅಂದರೆ ನಿಮ್ಮದು ಲಾಸ್ಟ್ 4 ಡಿಜಿಟ್ ಕಾರ್ಡ್ ನಂಬರ್ ಹೇಳಿ, CVV ನಂಬರ್ ಹೇಳಿ, ಮತ್ತು ಎಕ್ಸೆಟ್ರಾ ಅಂದರೆ ಮಂತು ಎಕ್ಸ್ಪೈರಿ ಡೇಟು ಮಂತು ಮತ್ತು ಇಯರ್ ಹೇಳಿ ಅಂತೇಳಿ ಎಲ್ಲ ನೋಟ್ ಮಾಡ್ಕೊಂಡು, ಸೊ ಸರ್ ಇವಾಗ ಒಂದು ಕೆಲಸ ಮಾಡಿ, ನೀವು ಇವಾಗ 20K ಕಳಿಸಿ, ನಾವು ಆಲ್ಮೋಸ್ಟ್ 30K ಕ್ಲಿಯರ್ ಮಾಡ್ತೀವಿ ಅಂತಂತಾರೆ. ಸೊ 20K ಕಳಿಸೋದ್ರಿಂದ 30K ಕ್ಲಿಯರ್ ಮಾಡಿದ್ರು ಓಕೆ, ಕ್ಲಿಯರ್ ಮಾಡಲಿಲ್ಲ ಅಂದರೂ 20K ಲಾಸ್ ಅಂತ ಸುಮ್ಮನೆ ಆಗ್ಬೋದು. ಇಫ್ ಇನ್ ಕೇಸ್ ಏನಾದರೂ ಬ್ಯಾಲೆನ್ಸ್ ಇತ್ತು ಅಂದರೆ ಆಡ್ಕೊತಾರೆ ಗೈ. ಸಿಂಪಲ್ಲು CVV ನಂಬರ್ ಏನಾರು ಕೊಟ್ಟರೆ ನೀವು ಅಲ್ಲಿಗೆ ಸತ್ರಿ ಅಂತ ಅರ್ಥ. ಆಮೇಲೆ ಇನ್ನೂ ಕೆಲವರು ಟೆಕ್ನಾಲಜಿ ಲೈಕ್ OTP ಕೊಟ್ಟಿರ್ತಾರೆ ಅಂದ್ಬಿಟ್ಟು, ಸರ್ ನಿಮ್ಗೊಂದು OTP ಬರುತ್ತೆ, ಜಸ್ಟ್ ಕನ್ಫರ್ಮೇಷನ್ OTP, ಅದೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ. ಸೊ ಆ OTP ಕೊಟ್ಟರಂತೂ ಇನ್ನೂ ಮುಗ್ದೋಯ್ತು, ಫುಲ್ಲು ನುಣ್ಣಕ್ಕೆ ನಿಮ್ಮ ಅಕೌಂಟ್, ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೂ ಹೇಳ್ಕೊತಾರೆ, ನಿಮ್ಮ ಹತ್ರನೂ ಒಂದಷ್ಟು ಅಮೌಂಟ್ ಹಾಕ್ಸ್ಕೊತಾರೆ, ಬ್ಲಾಕ್ ಮಾಡಿ ಎಸಿತಾರೆ ನಿಮ್ಮನ್ನ. ಸೊ ಇದು ನೆಕ್ಸ್ಟ್ ಲೆವೆಲು ಇದು ಲೈಕ್ ಮೆಸೇಜು. ಮತ್ತು ಇವಾಗ ನಾರ್ಮಲ್ ಮೆಸೇಜ್ಗಿಂತ ವಾಟ್ಸಪ್ ಮೆಸೇಜಸಲ್ಲಿ ಟ್ರ್ಯಾಪ್ ಮಾಡೋದು ಜಾಸ್ತಿ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಲೆವೆಲು ಗೈಸ್, ಇವಾಗ ಇನ್ನೂ ಒಂದು ಸ್ಟೆಪ್ ಮೇಲೆ ಬರ್ತೀನಿ. ಸೊ ಇವಾಗ ನಾನು ರೀಸೆಂಟಾಗಿ ಒಂದು 2-3 ಡೇಸ್ ಬ್ಯಾಕ್ ನಡೆದಿರೋ ಅಂಥದ್ದು, ಅದ್ರ ಮೇಲೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ. ಸೊ ಒಬ್ಬರು ಕಾಲ್ ಮಾಡ್ತಾರೆ, ನಿಮಗೆ ಕಾಲ್ ಮಾಡಿಬಿಟ್ಟು ಲೈಕ್ ನಿಮಗೆ ಒಂದು ವೋಚರ್ ಬಂದಿದೆ, ಲೈಕ್ 6,000 ರೂಪೀಸ್ ವೋಚರ್ ಬಂದಿದೆ, ಅದನ್ನು ನಾವು ನಿಮಗೆ ಪೇ ಮಾಡ್ತೀವಿ. ಸೊ ಪೇ ಮಾಡ್ತೀವಿ, ನೀವು ಅದನ್ನು ಎಂಜಾಯ್ ಮಾಡ್ಬೋದು, ಅದನ್ನು ರಿಟರ್ನ್ ನಮಗೆ ಒಂದು 300-400 ರೂಪೀಸ್ ನೀವು ರಿಟರ್ನ್ ಕಳಿಸಿ ಅಂತ ಏನೋ ಒಂದು ಗೈಸ್ ಇದ್ದೇ ಹೇಳ್ತಾರೆ ಅಂತಲ್ಲ, ಏನಾರ ಒಂದು ಮೋಟಿವೇಟ್ ಆಗೋ ಥರ ಹೇಳ್ತಾರೆ. ಲೈಕ್ ನಾನು ನಿಮಗೆ ಕಳಿಸ್ತೀನಿ, ಗೂಗಲ್ ಪೇಲಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಗೈಸ್, ಸಿಂಪಲ್ಲಾಗಿ ಒಂದು ಆಪ್ಷನ್ ಇದೆ, ಪೇ ಅನ್ನೋದೊಂದು ಆಪ್ಷನ್ನು. ಸೊ ನಾನು ಇವಾಗ ನೀವು ನನಗೆ ಒಂದು 5,000 ಕೊಡಬೇಕು ಅಂತ ಅಂದ್ಕೊಳ್ಳಿ, ಯಾರು ನೋಡ್ತಾ ಇರ್ತೀರೋ ಅವ್ರು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು 5,000 ಕೊಡಬೇಕು ಅಂತ, ನಾನೇನು ಮಾಡ್ತೀನಿ, ರಿಮೈಂಡರ್ ಥರ ನೀನು ನನಗೆ 5,000 ರೂಪಾಯಿ ಕೊಡಬೇಕು ಅಂತ ನಾನು ನಿಮಗೊಂದು ಮೆಸೇಜ್ ಕಳಿಸ್ತೀನಿ. ಸೊ ಪೇ ಮೀ 5,000 ರೈಟ್ ನಾವು ಅಂತ ಒಂದು ಮೆಸೇಜ್, ಅಲ್ಲಿ ಪೇ ಹೊಡೆದ್ಬಿಟ್ಟು ನೀವು ಲೈಕ್ ನಂಬರ್ ಹಾಕಿದ್ರೆ, ಅಂದರೆ ಇದ್ರದ್ದು ನಂಬರ್ ಹಾಕಿದ್ರೆ, ಪಿನ್ ಹಾಕಿದ್ರೆ ನನ್ನ ಅಕೌಂಟಿಗೆ ಬರುತ್ತೆ. ಸೊ ಇದು ನಾರ್ಮಲ್ ಯೂಸರ್ಸ್ ಮಾಡುವಂಥ ಕೆಲಸ. ಸೊ ಇದು ನಿಮಗೆ ಗೊತ್ತಿರೋರಾದರೆ ಟೆನ್ಷನ್ ಪಡೋ ಹಾಗಿಲ್ಲ, ಆರಾಮಾಗಿ ಇದನ್ನು ಈ ಆಪ್ಷನ್ ಯುಟಿಲೈಸ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲದಿರೋ ಯಾರು ಈ ಥರ ಕಳಿಸ್ತಿದ್ದಾರೆ ಅಂದರೆ ಅನ್ನೋನ್ ಪರ್ಸನ್ ಈ ಥರ ಲಾಟ್ರಿ ಹೊಡೆದಿದೆ, ಏನೋ ಎಕ್ಸೆಟ್ರಾ ಏನೇನೋ ಒಂದು ಕತೆ ಹೊಡೆದ್ಬಿಟ್ಟು ಅವ್ರು ನಿಮಗೆ ಕಳಿಸ್ತಾರೆ. ಸೊ ಅಲ್ಲೇನಾಗುತ್ತೆ, ನಿಮಗೆ ಮೇಲ್ಗಡೆ ಲೈಕ್ 6,000 ರೂಪೀಸ್ ಅಂತ ಕಾಣಿಸ್ತಿರುತ್ತೆ. ಸೊ ಕೆಳಗಡೆ ಪೇ ನೋವು ಅಂತಿರುತ್ತೆ. ಸೊ ನೀವು ಅವಾಗ ಏನು ಅನ್ಕೋತೀರಾ, ಪೇ ನೋವು ನಾವು ಪೇ ಮಾಡೋದು, ಅವ್ರು ಪೇ ಮಾಡೋದಾ, ಇದು ಗೊತ್ತಿಲ್ವಲ್ಲ ಅಂದ್ಬಿಟ್ಟು, ಎಜುಕೇಟೆಡ್ ಪೀಪಲ್ ಆದರೆ ಪೇ ನೋವು ಅಂದಿದ ತಕ್ಷಣ ಆಪ್ಷನ್ ಎಲ್ಲ ಯೂಸ್ ಮಾಡಿರೋದಾದರೆ ಇದನ್ನ ನಾನು ಪೇ ಮಾಡೋದು ಅಂದ್ಬಿಟ್ಟು ಅಲ್ಲೇ ಆಪ್ಷನ್ನ ಕ್ಯಾನ್ಸಲ್ ಮಾಡಿ ಎಸಿತಾರೆ. ಸೊ ಇಫ್ ಇನ್ ಕೇಸ್ ಗೊತ್ತಿಲ್ಲದಿರೋರಾದರೆ, ಹಳ್ಳಿ ಕಡೆ ಇರೋರಾದರೆ, ಪಾಪ ನಿಜವಾಗ್ಲೂ ಅವ್ರಿಗೆ ಏನೂ ಗೊತ್ತಿರಲ್ಲ, ಏನೋ ಇದು ಹೊಡೆದ್ರೆ ನನಗೆ 5,000 ಬರ್ಬೋದೇನೋ ಅಂತ, ಒಂದು 6,000 ಬಂದರೆ ಇವತ್ತು ಏನೋ ಒಂದು ಪಾರ್ಟಿ ಮಾಡ್ಬೋದು, ಲೈಕ್ ಮನೆಗೆ ಏನಾರು ತೊಗೊಂಡೋಗ್ಬೋದು. ಪಾರ್ಟಿ ಅಂದರೆ ಸಿಂಪಲ್ ಊಟ ತಿಂಡಿ ಬಿರಿಯಾನಿ ಎಲ್ಲ ತೊಗೊಂಡೋಗೊಂದು ಸಣ್ಣದಾಗೊಂದು ಮನೆಯವ್ರ ಜೊತೆ ಎಂಜಾಯ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ಟಿಗೆ ಬರ್ತಾರೆ. ಯಾರ್ಯಾರೆಲ್ಲ ಈ ಥರ ಬರ್ತಾರೆ ಅಂದರೆ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ದಿನ ಇಡೀ ಕಷ್ಟ ಬಿದ್ದಿರ್ತಾರೆ ಪಾಪ. ಅವರಿಗೆ 100 ರೂಪಾಯಿ ಸಿಕ್ಕಿದ್ರೂ ಖುಷಿ ಆಗ್ಬಿಡ್ತಾರೆ ಗೈಸ್. ಯಾಕಂದರೆ ಡೆಲಿವರಿ ಜಾಬು ನಾನು ಕೂಡ ಮಾಡಿದ್ದೀನಿ. ಸೊ ಹೆಂಗೆ ಅಂದರೆ ಆ ಮೂಮೆಂಟು, ಯಾರಾದರೂ ಒಂದು 100 ರೂಪಾಯಿ ಕೊಟ್ಟಾಗ ಆಗುತ್ತಲ್ಲ ಖುಷಿ, 20 ರೂಪಾಯಿ ಕೊಟ್ಟಾಗ ಆಗುತ್ತಲ್ಲ ಖುಷಿ, 100 ರೂಪಾಯಿನೆಲ್ಲ 20 ರೂಪಾಯಿ ಕೊಟ್ಟಾಗ ಆಗುತ್ತಲ್ಲ ಖುಷಿ, ನೆಕ್ಸ್ಟ್ ಲೆವೆಲ್ ಖುಷಿ. ಇದೆಲ್ಲ ಡೆಲಿವರಿ ಬಾಯ್ಸ್ಗೆ ಮತ್ತು ಆಟೋ ಡ್ರೈವರ್ಸ್ಗೆ, ಕ್ಯಾಬ್ ಡ್ರೈವರ್ಸ್ಗೆ, ಇಂಥವ್ರಿಗೆ ಲೈಕ್ ತುಂಬ ಅಂದರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿರ್ತಾರೆ. ಆಮೇಲೆ ಕೂಲಿ ಕೆಲಸ ಮಾಡೋರ್ಗಂತೂ ನೆಕ್ಸ್ಟ್ ಲೆವೆಲು. ಸೊ ಇಂಥವ್ರಿಗೆಲ್ಲ ಆ ಥರ ಮೆಸೇಜ್ ಹೋಗ್ಬಿಟ್ಟಾಗ ಅವರು ಯೋಚನೆ ಮಾಡಲ್ಲ, ಬಿಡು 6,000 ಬಂದುಬಿಟ್ರೆ ನಾನು ಇವತ್ತು ಏನಾರ ಮಾಡ್ಬಿಡ್ಬೋದು, ಅಥವಾ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಒಂದಷ್ಟು ಇವತ್ತಿನ ತಿಂಗಳದು ಖರ್ಚೆಲ್ಲ, ಗಾಡಿ ಖರ್ಚೆಲ್ಲ ನೋಡ್ಕೊಬಿಡ್ಬೋದು, ದುಡಿಯೋದೆಲ್ಲ ಮನೆಗೆ ತೊಗೊಂಡೋಗ್ಬೋದು, ಏನೇನೋ ಇಮ್ಯಾಜಿನ್ ಮಾಡ್ಕೊಬಿಡ್ತಾರೆ ಗೈಸ್. ಯಾಕೆ ಅಂದರೆ ಲೈಫ್ ಹಂಗಿರುತ್ತೆ, ಲೈಫ್ ಹಂಗೆ ಆಟಾಡಿಸ್ತಿರುತ್ತೆ ಅವ್ರ ಹತ್ರ. ಸೊ ಅವ್ರು ಏನೇನೆಲ್ಲ ಇಮ್ಯಾಜಿನ್ ಮಾಡ್ಕೊಬಿಟ್ಟು ಸಿಂಪಲಾಗಿ ಓಕೆ ಪೇನ ಹೊಡೆದಿದ ತಕ್ಷಣ ನಂಗೆ ಅಮೌಂಟ್ ಬಂದ್ಬಿಡುತ್ತೆ ಅಂತ ಪೇನ ಹೊಡಿತಾರೆ. ಸೊ ಅಕೌಂಟಲ್ಲಿ ಪೇನ ಹೊಡೆದಿದ ತಕ್ಷಣ ಅದೇ ಪಿನ್ ಕೇಳುತ್ತೆ, ಪಿನ್ ಹಾಕಿದ ತಕ್ಷಣ 5,000 ಬರೀ 6,000 ನಿಮ್ಮ ಅಕೌಂಟಿಂದ ಹೋಗುತ್ತೆ, ಅಥವಾ ಅಕೌಂಟಲ್ಲಿರೋ ಡೇಟಾ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಬ್ಬರು ಹ್ಯಾಕರ್ಸ್ ಗೀಕರ್ಸ್ ಎಕ್ಸೆಟ್ರಾ ಅದರಲ್ಲೂ ಕೂಡ ಕೋಡಿಂಗ್ ಗಿಡಿಂಗ್ ಏನಾದರೂ ಫಿಕ್ಸ್ ಮಾಡಿದರೆ, ಅದೇನದು
ಬಗ್ ಅಂತಾರೆ ಅದನ್ನ. ಸೊ ಅದನ್ನೇನಾರ ಗಿಕ್ಸ್ ಮಾಡಿದರೆ ಸೊ ನಿಮ್ಮ ಮೊಬೈಲೇ ಹ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ಇದು ಗೂಗಲ್ ಪೇ, ಫೋನ್ಪೇಲಿ ಹಾಕ್ತಾರಂಥ ಸ್ಕ್ಯಾಮ್ಗಳು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಯಾರು ಯಾಮಾರಬೇಡಿ. ಸೊ ಬಿ ಅಲರ್ಟ್ ಆಗಿರ್ರಿ. ಸೊ ಯಾವುದೇ ಮೆಸೇಜ್ ಬಂದ್ರೂ ಹುಷಾರಾಗಿರ್ರಿ. ಆಮೇಲೆ ಇನ್ನು ನಿಮ್ಮ ಪಕ್ಕದಲ್ಲೇ ನಿಂತಿರ್ತಾರೆ, ಸರ್ ನನಗೆ ಇವಾಗ ಅರ್ಜೆಂಟ್ ಒಂದು 6,000 ಬೇಕು, ಅಥವಾ ನಿಮಗೆ ನಾನು 10,000 ಕೊಡ್ತೀನಿ, ಜಸ್ಟ್ ನನಗೆ 6,000 ಹಾಕಿ ಅಂದ್ಬಿಟ್ಟು ಲೈಕ್ ಅವ್ರು ಏನು ಮಾಡ್ತಾರೆ, ಅವ್ರ ನಂಬರ್ ಕೊಟ್ಬಿಟ್ಟು ಹಾಕ್ಸ್ಕೊಳ್ಳಲ್ಲ. ಸರ್ ನಿಮ್ಮ ನಂಬರ್ ಹೇಳಿ, ನಿಮ್ಗೊಂದು ಮೆಸೇಜ್ ಕಳಿಸ್ತೀನಿ, ನಾನು ಇಲ್ಲಿಂದ ಕಳಿಸ್ತೀನಿ, ನನ್ನ ನಂಬರ್ ನನಗೆ ನೆನಪಿಲ್ಲ ಅಂದ್ಬಿಟ್ಟು ಗೂಗಲ್ ಪೇಲೇ ನಂಬರ್ ಹೊಡೆದ್ಬಿಟ್ಟು ರಿಕ್ವೆಸ್ಟ್ ಕಳಿಸೋ ಥರ. ಸೊ 6,000 ನೀವು ಅವ್ರಿಗೆ ಪೇ ಮಾಡೋ ಥರ ರಿಕ್ವೆಸ್ಟ್ ಕಳಿಸ್ತಾರೆ. ಕಣ್ಣು ಮುಂದೆನೇ ಟ್ರ್ಯಾಪ್ ಮಾಡಿ ಬಿಸಾಕ್ಬಿಡ್ತಾರೆ ಗೈಸ್. ಸೊ ದಯವಿಟ್ಟು ಯಾರನ್ನೂ ನಂಬೇಡಿ ಬ್ಲ್ಯಾಂಕಾಗಿ. ಪ್ರಪಂಚ ಹೆಂಗಾಗಿದೆ ಅಂದರೆ 10 ರೂಪಾಯಿ ಭಿಕ್ಷೆ ಮುಂಚೆ ಆದರೆ 10 ರೂಪಾಯಿ ಭಿಕ್ಷೆ ಬೇಡ, 1 ರೂಪಾಯಿ ಭಿಕ್ಷೆ ಹಾಕ್ಬೇಕಾದ್ರೂ ಖುಷಿಯಿಂದ ಹಾಕೋರು. ಸೊ ಓಕೆ ಏನೋ ಭಿಕ್ಷೆ ಬಿಡ್ತಾನೆ ಪಾಪ, ಹೆಂಗೋ ಅವ್ನ ಜೀವನ ಅವ್ನಿಗೆ ಪಾಪ ತಗೋ ಅಂದ್ಬಿಟ್ಟು ಹಾಕೋರು. ಇವಾಗ 10 ರೂಪಾಯಿ ಹಾಕ್ಬೇಕು ಅಂದರೆ 10 ಸತಿ ಯೋಚನೆ ಮಾಡಬೇಕು ಗೈಸ್, ಆ ರೀತಿ ಇರುತ್ತೆ. ಆಮೇಲೆ ಇನ್ನು ಕೆಲವರು ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ, ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಭಿಕ್ಷೆ ಹಾಕ್ತಾ ಇರ್ತೀರ, ಲೈಕ್ ಡೊನೇಟ್ ಮಾಡ್ತಾ ಇರ್ತೀರ. ಸೊ ಹುಷಾರಾಗಿರ್ರಿ, ಯಾವುದೇ ಕಾರಣಕ್ಕೂ ಆ ಥರ ಸ್ಕ್ಯಾನರ್ಸ್ನ ಅಷ್ಟು ಬೇಗ ಟ್ರಸ್ಟಾಗಿ ಸ್ಕ್ಯಾನ್ ಮಾಡೋಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಕ್ಯಾಶ್ ಕೊಟ್ಬಿಡಿ, ನೀವು 100 ಅಲ್ಲ 1,000 ಅಲ್ಲ 10,000 ಕೊಟ್ರು ಕ್ಯಾಶ್ ಇದ್ದರೆ ಕ್ಯಾಶ್ ಕೊಟ್ಬಿಡಿ ಆದಷ್ಟು. ಸೊ ಇವೆಲ್ಲ ಸ್ಕ್ಯಾಮ್ಗಳು ಹೆಂಗೆ ಅಂದರೆ ಗೈಸ್, ನೀವು ಅದು QR ಕೋಡ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಕಡೆ ನೀವು 10 ರೂಪಾಯಿ ಪೇಮೆಂಟ್ ಮಾಡ್ತಿದ್ರಿ, ಇನ್ನೊಂದು ಕಡೆ ಹ್ಯಾಕ್ ಆಯ್ತಿರತ್ತೆ ನಿಮ್ಮ ಮೊಬೈಲು. ಆಮೇಲೆ ನಿಮ್ಮದು ಗಿನ್ನು ಎಲ್ಲ ಎಕ್ಸೆಟ್ರಾ ಎಲ್ಲ ಹ್ಯಾಕ್ ಆದರೆ ಮುಗ್ದೋಯ್ತು, ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರದ್ದು. ಇವೆಲ್ಲ ಗೈಸ್ ಏನು ಅಂದರೆ ಒಂದು ಮೇನರು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳು ಬರ್ತಿದೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಯಾಕಂದರೆ ತುಂಬ ಟ್ರಸ್ಟ್ ವರ್ತಿಯವರು ಅಂದರೆ ಯೂಸ್ ಆಗೋ ಥರ ಮಾಡ್ಕೊತಿದ್ದಾರೆ. ಯಾಕಂದರೆ ಒಬ್ಬ ಪೇಷಂಟು ಪಾಪು ಮಲಗಿರುತ್ತೆ, ಲೈಕ್ ಹುಷಾರಿರಲ್ಲ, ಅವ್ರಿಗೆ 10 ಲಕ್ಷ ಬೇಕು 20 ಲಕ್ಷ ಬೇಕು, ವಂಚಕ್ಕಾಗಿರಲ್ಲ. ಸೊ ಇದನ್ನು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ನೆಲ್ಲ ಬಳಸ್ಕೊಂಡು ಸೊ ಪ್ರಮೋಟ್ ಮಾಡಿ ಎಲ್ಲ ಮಾಡ್ತಿದ್ದಾರೆ. ಬಟ್ ಇನ್ನು ಕೆಲವೊಬ್ಬರು ಇದರಲ್ಲೂ ಕೂಡ ಆ ಸ್ಕ್ಯಾನ್ ಮಾಡಿದ ತಕ್ಷಣ ಹ್ಯಾಕ್ ಆಗೋ ಥರ ಯುಟಿಲೈಸ್ ಮಾಡ್ತಿದ್ದಾರೆ. ಸೊ ಹುಷಾರಾಗಿ ಯೂಸ್ ಮಾಡಿ ಗೈಸ್, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ನಿಮ್ಗೆ ಯಾರಾದರೂ ಟ್ರಸ್ಟ್ ವರ್ತಿ ಇವರು ಇನ್ಫ್ಲುಯೆನ್ಸರ್, ಇವರು ಪಾಪ ಒಂದು ಸ್ವಲ್ಪ ಸೆಂಟಿಮೆಂಟು, ಇವ್ರು ಆ ಥರ ಎಲ್ಲ ಫ್ರಾಡ್ ಮಾಡಲ್ಲ, ಇವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಇವ್ರದ್ದು ಎಲ್ಲ ವಿಚಾರಿಸ್ಬಿಟ್ಟೆ ಸ್ಕ್ಯಾನರ್ ಹಾಕಿರ್ತಾರೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಸ್ಕ್ಯಾನ್ ಮಾಡಿ ಪೇ ಮಾಡಿ, ಇಲ್ಲ ಅಂದರೆ ರಿಸ್ಕೇ ತಗೋಬಿಡಿ. ನಿಮ್ಗೆ ಹಂಗೂ ಡೊನೇಟ್ ಮಾಡಬೇಕು ಅನ್ನಿಸ್ತಾ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಅವರು ವಿತ್ ಲೊಕೇಶನ್ ಹಾಕಿರ್ತಾರೆ ಟ್ರಸ್ಟು, ಅಂದರೆ ನಾನು ಒರಿಜಿನಲ್ ಅದು ಅಂದರೆ ವಿತ್ ಲೊಕೇಶನ್, ಹಾಸ್ಪಿಟ್ಲ್ ಹೆಸರು, ಹಾಸ್ಪಿಟ್ಲ್ ನೇಮು, ಯಾವ ಊರಲ್ಲಿರೋದು, ಯಾವ ಜಿಲ್ಲೆಯಲ್ಲಿರೋದು ಎಲ್ಲ ಅದನ್ನು ಪ್ರತಿ ಒಂದೂ ಹಾಕಿರ್ತಾರೆ. ಸೊ ಆರಾಮಾಗಿ ಹೋಗಿ ಕೂತ್ಕೊಂಡು ಮಾತಾಡ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಥವಾ ಮೆಡಿಕಲ್ ಸಪೋರ್ಟ್ ಏನಾದರೂ ಒಂದು ಸ್ವಲ್ಪ ಮಾಡಿಬಿಟ್ಟು ಅವ್ರ ಕೈಗೆ ಒಂದು ಸ್ವಲ್ಪ ಡೊನೇಷನ್ ಅಮೌಂಟ್ ಕೊಟ್ಬಿಟ್ಟು ಬನ್ನಿ. ಯಾಕಂದರೆ ಅಮೌಂಟ್ ಕೊಡೋದ್ರಿಂದ ನೀವು ಏನು ಹ್ಯಾಕ್ ಆಗಲ್ಲ, ನೀವು ಕಣ್ಣಿಂದ ನೋಡ್ದಂಗೆ ಇರುತ್ತೆಪ್ಪ. ಅಂದರೆ ಆ ವ್ಯಕ್ತಿನ ಯಾರು ಹುಷಾರಿರಲ್ವ ಆ ವ್ಯಕ್ತಿನ ಕಣ್ಣಿಂದ ನೋಡಿ ನೀವು ಅದನ್ನು ಫೀಲ್ ಮಾಡಿ, ಲೈಕ್ ಓಕೆ ಕೊಡೋಣ ಅಂತ ಅನ್ಸರ ಕೊಟ್ಟು ಬರೋದು ನಿಮ್ಗೆ ಒಂಥರ ಆತ್ಮತೃಪ್ತಿ ಆಗುತ್ತೆ. ನೀವು ಇಲ್ಲಿ ಕೂತ್ಕೊಂಡು 10 ರೂಪಾಯಿ ಕಳಿಸೋದ್ರಿಂದ ಏನು ಖುಷಿ ಆಗಲ್ಲ ಗೈಸ್. 10 ರೂಪಾಯಿ ಮ್ಯಾಟ್ರು ದೊಡ್ಡದೇ ಅದು ಅವ್ರಿಗೆ. 10 ರೂಪಾಯಿ ಸೇರಿಸಿದ್ರೇ ಹನಿ ಸೇರಿಸಿದ್ರೇ ಇದು ಕೆರೆ ಎಲ್ಲ ಆಗೋದು, ಅದು ನನಗೂ ಗೊತ್ತು. ಆದ್ರೂ ಒಂದು ಸತಿ ವಿಚಾರಿಸಿ 10 ಸತಿ ಯೋಚನೆ ಮಾಡಿ. ಯಾಕಂದರೆ ಒಂದು ಸತಿ ಹ್ಯಾಕ್ ಆಗೋದ್ರೆ ಮುಗೀತು, ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸೇ ಅವ್ರ ಅಂಡರ್ಗೆ ಹೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ಮೊಬೈಲ್ ಒಂದು ಹ್ಯಾಕ್ ಆಯಿತು ಅಂದರೆ ಗೈಸ್ ಸಿಂಪಲ್ಲು, ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಸಿಕ್ಬಿಡುತ್ತೆ. ಕೆಲವೊಬ್ಬರು ನೋಟ್ಸ್ ಅನ್ನೋದೊಂದು ಮೇಂಟೈನ್ ಮಾಡ್ತಿರ್ತೀರ ಮೊಬೈಲಲ್ಲೇ, ಅದು ಇದು ಎಕ್ಸೆಟ್ರಾ ಏನೇನೋ ಮೇಂಟೈನ್ ಮಾಡ್ತಾ ಇರ್ತೀರ. ಸೊ ಅದೊಂದು ಹ್ಯಾಕ್ ಆಯಿತು ಅಂದರೆ ಆಲ್ಮೋಸ್ಟ್ ಗೈಸ್, ಇವಾಗ ನಾನೊಂದು ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಎಷ್ಟು ಜನ ಇದನ್ನು ಹಿಂಗೆ ಯೂಟಿಲೈಸ್ ಮಾಡ್ಕೊತಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಸೊ ನಿಮ್ಮ ಮೊಬೈಲ್ ಪಾಸ್ವರ್ಡು ಎಲ್ಲ ಗಿನ್ನು ಏನೇನು ಎಕ್ಸೆಟ್ರಾ ಏನಿರುತ್ತೆ ಎಲ್ಲ ಒಂದೇ ಇಟ್ಟಿರ್ತೀರಿ. ಯಾಕಂದ್ರೆ ನಿಮ್ಗೆ ನೆನಪಿರಬೇಕು ಅನ್ನೋದು ನಿಮ್ಗೆ ಕಾನ್ಸಂಟ್ರೇಷನು. ಬಟ್ ಒಂದು ಯಾಕಾದರೆ ಇನ್ನೆಲ್ಲ ಕಂಪ್ಲೀಟಾಗಿ ಹ್ಯಾಕ್ ಮಾಡಿ ಸಿಗ್ಬೋದು ಅನ್ನೋ ನಿಮ್ಮ ತಲೆಯಲ್ಲಿರಲ್ಲ. ಸೊ ಈ ರೀತಿ ಎಲ್ಲ ಮಾಡ್ತೀರಾ. ಆಮೇಲೆ ಇನ್ನೂ ಕೆಲವೊಬ್ಬರು ತುಂಬ ಟ್ಯಾಲೆಂಟೆಡ್, ಅಂದರೆ ಅವ್ರ ಎಮೋಷನ್ ಅವ್ರಿಗೆ, ಪಾಪ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಗಾಡಿ 4 ಡಿಜಿಟ್ ನಂಬರ್ ಇರುತ್ತೆ, ಅದನ್ನು ಇಟ್ಟಿರ್ತಾರೆ. ಅದಾದಮೇಲೆ ಎಕ್ಸೆಟ್ರಾ ಅಥವಾ ಏನೋ ಒಂದು ಡೇಟ್ ಆಫ್ ಬರ್ತ್ ಇಟ್ಟಿರ್ತಾರೆ. ಸೊ ಇದೆಲ್ಲ ಹ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಗೈಸ್. ಸೊ ಹುಷಾರಾಗಿರ್ರಿ ಆದಷ್ಟು. ಸೊ ತುಂಬ ಜನ ಅಲ್ಲ ಗೈಸ್, ನಾನು ಕೆಲವೊಂದಕ್ಕೆ ಹಂಗೆ ಇಟ್ಟಿದ್ದೀನಿ, ನಾನು ತಪ್ಪೇ ಮಾಡಿರೋದು. ಬಟ್ ಏನಂದ್ರೆ ಬೇಗ ನೆನಪಾಗುತ್ತೆ ಅನ್ನೋದು ಇಟ್ಟಿದ್ದು. ಬಟ್ ಒಂದೊಂದಕ್ಕೆ ಒಂದೊಂದು ಥರ ಇಡಿ. ಸೊ ಒಂದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತ್ ಇಟ್ಟರೆ, ಒಂದಕ್ಕೆ ನಿಮ್ಮ ಗಾಡಿ ನಂಬರ್ ಇಡಿ, ಒಂದಕ್ಕೆ ಲೈಕ್ ನಿಮ್ಮ ಅಪ್ಪನ ಡೇಟ್ ಆಫ್ ಬರ್ತ್ ಇಡಿ, ಅಮ್ಮನ ಡೇಟ್ ಆಫ್ ಬರ್ತ್ ಇಡಿ. ಇದನ್ನೆಲ್ಲ ಏನು ಅಂದರೆ ಅಮ್ಮಂದು ಡೇಟ್ ಆಫ್ ಬರ್ತ್ ಎಲ್ಲ ಅಷ್ಟು ಈಸಿಯಾಗಿ ಸಿಗಾಕೊಳ್ಳಲ್ಲ. ಸೊ ಬೇಡ, ಯಾರೋ ನಿಮ್ಮ ತಾತಂದು ಡೇಟ್ ಆಫ್ ಬರ್ತು ಅಥವಾ ಏನೋ ಒಂದು ಇರುತ್ತೆ ನಿಮಗೆ ಮೆಮೊರಿಯಬಲ್ ಡೇಟ್ ಅಂತ, ಅದನ್ನು ಇಡಿ. ಅಥವಾ ಏನೋ ಒಂದು ನಂಬರ್, ಯೂನಿಕ್ ನಂಬರ್ಗಳು ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಅಷ್ಟು ಬೇಗ ಹ್ಯಾಕ್ ಆದ್ರೂ ನಿಮಗೆ
ಪ್ರಾಬ್ಲಮ್ ಅನ್ನೋದೊಂದು ಇರಲ್ಲ. ಸೊ ಆದಷ್ಟು ಹುಷಾರಾಗಿರ್ರಿ ಗೈಸ್. ನಾನು ಹೇಳೋದು ಇಷ್ಟೇ. ಇವಾಗ ಗೂಗಲ್ ಪೇ, ಫೋನ್ಪೇ ಎಲ್ಲ ಟ್ರಸ್ಟಬಲ್ ಆ್ಯಪು, ಇದರಿಂದ ಏನು ಹ್ಯಾಕ್ ಮಾಡೋಕ್ಕಾಗಲ್ಲ, ಸ್ಕ್ಯಾಮ್ ಮಾಡೋಕ್ಕಾಗಲ್ಲ ಅಂದರೆ ನೀವು ದಡ್ರು. ಯಾಕೆ ಅಂದರೆ ಗೂಗಲ್ ಪೇ ಆ್ಯಪ್ ಅವರೇನು ನಿಮ್ಮನ್ನ ಹ್ಯಾಕ್ ಮಾಡಲ್ಲ. ಈ ಥರ ಅನ್ವಾಂಟೆಡ್ ಪೀಪಲ್ ಸೆಂಟ್ರಲ್ ಬಂದ್ಬಿಟ್ಟೆ ಹ್ಯಾಕ್ ಮಾಡೋದು. ಅದಾದಮೇಲೆ ಇನ್ನೂ ಕೆಲವೊಂದು ಕಡೆ ಆಗಿತ್ತು, ಲೈಕ್ ಫೇಕ್ ಗೂಗಲ್ ಪೇ, ಫೋನ್ಪೇನೇ ಯೂಸ್ ಮಾಡ್ತಿದ್ರು. ಈ ಸ್ಕ್ಯಾಮ್ ಹೆಂಗಿತ್ತು ಅಂದರೆ ಗೈಸ್, ಅವ್ರೇನು ದುಡ್ಡು ತಗೋತಾ ಇರಲಿಲ್ಲ. ಹೋಗೋದು 100-200 ರೂಪಾಯಿ 300 ರೂಪಾಯಿಗೆ ಚೆನ್ನಾಗಿ ತಿನ್ನೋದು, ಮಾಡೋದು, ಪರ್ಚೇಸ್ ಮಾಡೋದು, ಏನೇನೋ ಮಾಡೋದು. ಸ್ಕ್ಯಾನ್ ಮಾಡ್ಬಿಟ್ಟು ಅಲ್ಲಿ 100 ರೂಪಾಯಿ ಅಂತ ಹೊಡೆದ್ಬಿಟ್ಟು ಪೇ ಅಂತ ಕೊಟ್ಟರೆ ಅಕೌಂಟಿಗೆ ದುಡ್ಡು ಐತಾ ಇರಲಿಲ್ಲ. ಅಲ್ಲಿ ಸೌಂಡ್ ಬರೋದು ಬಾಕ್ಸಲ್ಲಿ, ಯು ಹ್ಯಾವ್ ರಿಸೀವ್ಡ್ 100 ರೂಪೀಸ್ ಅಂತ ಒಂಥರ ಬೇರೆ ವಾಯ್ಸಲ್ಲಿ ಬರೋ ಥರ ಬರೋದು. ಅದಾದಮೇಲೆ ಕೆಲವೊಂದು ಸತಿ ವಾಯ್ಸ್ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಅದೇ ಲೈಕ್ ಸ್ಕ್ರೀನ್ಶಾಟ್ ಬರುತ್ತಲ್ಲ, ಇವಾಗ ನಮ್ಮದೊಂದು ಪೇಮೆಂಟ್ ಆದಮೇಲೆ ಒಂದು ಸ್ಕ್ರೀನ್ ಬರುತ್ತಲ್ಲ, ಅದು ಕೂಡ ಜನ್ರೇಟ್ ಮಾಡಿ ತೋರಿಸ್ಬಿಡೋದು. ಅದನ್ನು ತೋರಿಸಿದ ತಕ್ಷಣ ಅಲ್ಲಿ ಇರೋರು, ಶಾಪಲ್ಲಿರೋರು ಓಕೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈ ಥರ ಕ್ಯಾಟಗರಿ ಪೀಪಲ್ಸ್ ಟಾರ್ಗೆಟ್ ಮಾಡೋದೇನೆ ಒಂದು ಸ್ವಲ್ಪ ಹಳುಬ್ರನ್ನ, ವಯಸ್ಸಾದವ್ರನ್ನ, ಒಂಥರ ಅನ್ಎಜುಕೇಟೆಡ್ ಥರ ಕಾಣಿಸ್ತಾರಲ್ಲ ಅಂಥವ್ರನ್ನ. ಯಾಕೆಂದರೆ ಎಜುಕೇಟೆಡ್ ಆದರೆ ಫುಲ್ ರಿಸರ್ಚ್ ಮಾಡಿಬಿಡ್ತಾರೆ, ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಅವ್ರಿಗೆ ಇದು ಬೇರೆ ಯಾವುದೋ ಆ್ಯಪು ಏನೋ ನಡೀತಿದೆ ಅಂತ. ಸೊ ಇವಾಗ ಈ ಥರ ಅನ್ಎಜುಕೇಟೆಡ್ ಅಂದರೆ ಗೈಸ್, ಅವ್ರೇನು ಸುಮ್ಮನೆ ಅಲ್ಲ, ಅವ್ರ ಮಕ್ಳು ಎಜುಕೇಟೆಡ್ ಆಗಿರ್ತಾರೆ. ಅವ್ರ ಮಕ್ಳು ಏನು ಮಾಡಿರ್ತಾರೆ, ಗೂಗಲ್ ಪೇ, ಫೋನ್ಪೇ ಎಲ್ಲ ಫಾರ್ವರ್ಡ್ ಆಗಿದೆ, ಇದು ಇಟ್ಟರೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಇಟ್ಟಿರ್ತಾರೆ. ಬಟ್ ಅವ್ರ ಮಕ್ಕಳು ಬೇರೆ ಏನೋ ಕೆಲಸ ಇರುತ್ತೆ, ಅಥವಾ ಬೇರೆ ಏನೋ ವರ್ಕ್ ಇರುತ್ತೆ, ಅವರು IT ಡಿಪಾರ್ಟ್ಮೆಂಟಲ್ಲೋ ಎಕ್ಸೆಟ್ರಾ ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ. ಅವರು ಎಲ್ಲ ಶಾಪಲ್ಲಿ ಅರೇಂಜ್ ಮಾಡಿ ಕೊಟ್ಬಿಟ್ಟು ಇವ್ರಿಗೆ ಬೇಸಿಕ್ ಏನು ಹೇಳ್ಕೊಡ್ಬೇಕು ಅವ್ರಿಗೆ ಫುಲ್ ಹೇಳ್ಕೊಟ್ಟಿರ್ತಾರೆ. ಬಟ್ ಅವ್ರಿಗೆ ಬೇಸಿಕ್ ಅನ್ನೋದೊಂದು ಅರ್ಥ ಆಗಿರುತ್ತೆ. ಸೊ ತೋರಿಸ್ದಾಗ ಆಲ್ಮೋಸ್ಟ್ ಎಲ್ಲ ಕಾಣಿಸೋ ಥರನೇ ಕಾಣಿಸ್ತಲ್ಲ, ಬಿಟ್ಟಾಕೋ ಓಕೆ ಆಗಿದೆ ಹೋಗಿ ಅಂತಂತಾರೆ. ಬಟ್ ಇದು ಲಾಸು ಅವ್ರಿಗೆ ಪಾಪ. ಅದನ್ನೂ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಗೈಸು. ಸುಮ್ಮನೆ ಅಲ್ಲ, ಈ ಟೆಕ್ನಾಲಜಿ ಹಿಂಗೆ ಬೆಳೀತಿದೆ ಅಂದರೆ ಹೊಸ್ದಾಗಿ ಹೋಗ್ತಿದೆ. ಸೊ ಆದಷ್ಟು ನೀವು ಹುಷಾರಾಗಿರ್ರಿ, ಜಾಸ್ತಿ ಯಾಮಾರಬೇಡಿ. ಅನ್ನೋನ್ ಮೆಸೇಜಸ್ ಬಂದರೆ ಆನ್ ಸ್ಪಾಟ್ ಡಿಲೀಟ್ ಮಾಡಿ ಎಸೀರಿ, ಅಥವಾ ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಅದನ್ನು ಓಪನ್ ಕೂಡ ಮಾಡಲೇಬೇಡಿ ಗೈಸ್. ಇವಾಗ ಫಸ್ಟು ಮೇಗಡೆ ಒಂದು ಬರುತ್ತೆ, XYZ ಏನೇನೋ ಬಂದಿರುತ್ತೆ. ಅದಕ್ಕೆ ಕೆಳಗಡೆ ಚಿಕ್ಕದಾಗಿ ಲೈಕ್ ಅದ್ರ ಮೆಸೇಜ್ ಏನಿರುತ್ತೆ, ಯು ಹ್ಯಾವ್ ಎ ರಿವಾರ್ಡ್ ಫಾರ್ ದಿ 1 ರೂಪಿ ಅಂತ ಏನೋ ಒಂದು ಇರುತ್ತೆ. ಅದನ್ನು ನೀವು ಓಪನ್ ಮಾಡಬೇಕು, ಆ ಲಿಂಕ್ನ ನೀವು ನೋಡಬೇಕು ಅನಿಸಿದ್ರೆ ನೋಡಿ. ಅದೇನು ಅವಶ್ಯಕತೆ ಅಂದರೆ ಬುಟ್ಟಾಕಿ. ಆಮೇಲೆ OTP ಬಂದರೂ ಕೂಡ ನಿಮಗೆ ಓಪನ್ ಮಾಡಿದ ತಕ್ಷಣ ಅಲ್ಲೇ ಬಂದ್ಬಿಡುತ್ತೆ, OTP ವಿಸಿಬಲ್ ಆಗಿಬಿಡುತ್ತೆ. ನಿಮಗೆ ಅದನ್ನು ಟ್ಯಾಪ್ ಮಾಡಿ ಓಪನ್ ಮಾಡಿ OTP ಹೇಳ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಕೆಲವೊಂದಷ್ಟೇ ನೀವು ಓಪನ್ ಮಾಡಿ OTP ಹೇಳ್ಬೇಕಾಗಿರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಸ್ಟಾರ್ಟಿಂಗ್ 2 ಲೈನ್ಸಲ್ಲೇ OTP ಬಂದ್ಬಿಟ್ಟಿರುತ್ತೆ. ಅದನ್ನು ನೋಡಿ ಹೇಳಿದ್ರೆ ಸಾಕು, ನೀವು ಎಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆಮೇಲೆ ಅನ್ನೋನ್ ಮೆಸೇಜಸ್ನ ಟ್ಯಾಪ್ ಮಾಡೋಕ್ಕೆ ಕೂಡ ಹೋಗಬೇಡಿ, ಆದಷ್ಟು ಹುಷಾರಾಗಿರ್ರಿ. ಟ್ಯಾಪ್ ಮಾಡಿದ್ರೆ ಲಿಂಕ್ ಓಪನ್ ಮಾಡೋಕ್ಕಂತೂ ಹೋಗಲೇಬೇಡಿ. ನಿಮಗೆ ಕೋಟಿ ಲಾಟ್ರಿ ಹೊಡಿಲಿ, ನೀವು ಶ್ರಮದಿಂದ ದುಡಿದ್ರೇ ಅದು ದುಡ್ಡು. ಅದು ನಿಮ್ಮ ಕೈ ಹಿಡಿಯೋದು, ನಿಮ್ಮ ಜೊತೆ ಇರೋದು, ಲೈಫ್ ಲಾಂಗ್ ನಿಮ್ಮ ಬಿಟ್ಟು ಹೋಗದೆ ಇರೋದು. ನೀವು ಯಾವುದೋ ಶಾರ್ಟ್ಕಟ್ಟಿಂದ ಹೋಗಿ ದುಡ್ಡು ಮಾಡ್ತೀನಿ ಅಂದರೆ 100% ಆ ಶಾರ್ಟ್ಕಟ್ಟಿಂದ ಹಿಂಗೆ ದುಡ್ಡು ಮಾಡಿರ್ತಾರೆ, ಶಾರ್ಟ್ಕಟ್ಟಿಂದನೇ ಹಂಗೆ ಎಲ್ಲ ಖರ್ಚಾಗಿರುತ್ತೆ. ಸೊ ಆದಷ್ಟು ಹುಷಾರಾಗಿರ್ರಿ ಗೈಸ್. ಸೊ ನಾನು ಹೇಳೋದು ಒಂದೇ, ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಒಂದು ಮೋಟಿವೇಶನ್ ಆಗಬೇಕು ಮತ್ತು ಒಂದು ಎಚ್ಚರಿಕೆ ನೀಡಬೇಕು ಅನ್ನೋದೊಂದು ಇದು. ಆಮೇಲೆ ನಾನು ಯಾಕೆ ಇತ್ತೀಚೆಗೆ ಸ್ಕ್ಯಾಮ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ, ವ್ಯೂಸ್ ಚೆನ್ನಾಗಿ ಹೋಗಲಿ ಅಂತೆಲ್ಲ ಗೈಸ್. ವ್ಯೂಸ್ ಹೋದ್ರೂ ಮುಂದೆ ಹೋಗಲಿ ಅಂದ್ರೆ ಒಂದೇ, ನನಗೇನದು ಪ್ರಾಬ್ಲಮ್ ಅಲ್ಲ. ನನ್ನ ವೀಡಿಯೋಸ್ ನೋಡಿದವರು ಲೈಕ್ ಒಂದು ಸ್ವಲ್ಪ ಮೋಟಿವೇಟ್ ಆಗಬೇಕು, ಅವರು ಹುಷಾರಾಗಿರಬೇಕು. ಯಾಕಂದರೆ ಎಲ್ಲರದ್ದು ಲೈಫೇ ಗೈಸ್, ನಂದು ಲೈಫೇ. ನಾನು ಇವಾಗ 10 ರೂಪಾಯಿ ದುಡಿದ್ರೆ ನಾನೇ ಊಟ ಮಾಡೋದು. ಅದರಲ್ಲಿ ನಾನು 10 ರೂಪಾಯಿ ದುಡಿದ್ರೆ ಅದನ್ನು ತೊಗೊಂಡೋಗಿ ಯಾವನಿಗೋ ಬೇರೆಯವ್ರಿಗೆ ಊಟ ಮಾಡಿಸಲ್ಲ. ನಾನೇನಾದರೂ 100 ರೂಪಾಯಿ ದುಡಿದ್ರೆ ಏನೋ ಒಂದು 10 ರೂಪಾಯಿ ದಾನ ಮಾಡಿರ್ತೀನಿ. ಓಕೆ 10 ರೂಪಾಯಿ ಬಿಡು, ಯಾರಿಗೋ ಕೊಡೋಣ, ಅವರು ಊಟ ಆಗಲಿ ಅಂತ. ಅದು ಬಿಟ್ಟರೆ ಇನ್ನು 80ಇಂದ 90 ರೂಪೀಸ್ ನಾನೇ ಎಂಜಾಯ್ ಮಾಡೋದು. ಸೊ ಹಂಗೆ ನೀವು ದುಡ್ದಿರೋ ದುಡ್ಡು ಶ್ರಮಪಟ್ಟು ದುಡ್ದಿರ್ತೀರ, ಬೆಳಗಾನ ರಾತ್ರಿವರೆಗೂ ನಿದ್ದೆಗಿಟ್ಟಿರ್ತೀರ. ಸೊ ಅಂಥದ್ರಲ್ಲಿ ಈ ಥರ. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ ಗೈಸ್, ಇವಾಗ ಹ್ಯಾಕ್ ಆಯಿತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ 1.5 ತಿಂಗಳು 2 ತಿಂಗಳಿಂದ ಮೇಲೆ ಒದ್ದಾಡಬೇಕು. ಚಿಕ್ಕ ಪುಟ್ಟದಾಗಿದ್ದರೆ 1-1.5 ತಿಂಗಳು, ಒಂದು ಸ್ವಲ್ಪ ಮೇಜರಾಗಿ ಆಗೋದ್ರೆ ಸೊ ವರ್ಷಾನುಗಟ್ಟಲೆ ಒದ್ದಾಡಬೇಕು. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ನೆಲ್ಲ ಲಾಕ್ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಇನ್ನೊಂದು ಬ್ಯಾಂಕ್ ಅಕೌಂಟಲ್ಲಿ ಎಲ್ಲ ಕಡೆ ನಿಮ್ಮದು ಗೀಫೀಸಲ್ಲಿ ಎಲ್ಲೆಲ್ಲಿ ಕೊಟ್ಟಿರ್ತೀರ ಎಲ್ಲ ಕಡೆ ಚೇಂಜ್ ಮಾಡಿಸ್ಕೊಂಡು ಇದನ್ನು ಕೊಡಬೇಕು. ಆಮೇಲೆ ಪ್ಯಾನ್ ಕಾರ್ಡು ಅಂದರೆ ಪ್ಯಾನ್ ಕಾರ್ಡಿಂದ ಯಾವುದೇ ಟ್ರಾನ್ಸಾಕ್ಷನ್ ಆಗದಿರೋ ಥರ ಏನೇನೋ ಎಕ್ಸೆಟ್ರಾ ಏನೇನೋ ಇದೆ ಗೈಸ್, ಎಲ್ಲ ಲಾಕ್ ಮಾಡಿ. ಆಮೇಲೆ ಸೈಬರ್ ಸೆಕ್ಯೂರಿಟಿ ಆ ಥರ ಏನೇನೋ ಇದೆ, ಎಲ್ಲದಕ್ಕೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ FIR ಫೈಲ್ ಮಾಡಿ. ಅದಾದಮೇಲೆ ಫಾಲೋ ಅಪ್ಪಲ್ಲಿ ಇರಬೇಕು ನೀವು. ಕೇಸು ಫೈನಲ್ ಆಗಿ ಕ್ಲೋಸ್ ಆಯಿತು, ನಿಮ್ಮ ದುಡ್ಡು ಬರಲ್ವೋ ಅದು ಗ್ಯಾರಂಟಿ ಇಲ್ಲ. ಕ್ಲೋಸ್ ಆಯಿತು ಅಂತ ಕೇಳಿದ್ರೆ ಸಾಕಾಗೋಗಿರುತ್ತೆ ನಿಮಗೆ. ಯಾಕಂದರೆ 1 ಲಕ್ಷ 2 ಲಕ್ಷ ಹೋಗಿರುತ್ತೆ. ಅದಾದಮೇಲೆ ತಿಂಗಳಂಗಟ್ಟಲೆ ಕಷ್ಟ ಬಿದ್ದಿರ್ತೀರ. ಸದ್ಯಕ್ಕೆ ಯಾವನೋ ಸಿಕ್ಕಿ ಲಾಕಾಗಿ
ಇದರಿಂದ ನನ್ನ ಮುಕ್ತಿ ಆದರೆ ಸಾಕು. ಯಾಕಂದರೆ ಒಂದು ಅಕೌಂಟ್ ಸಿಕ್ಬಿಟ್ರೆ ಗೈಸ್ ಅವ್ನಿಗೆ ಈಸಿಯಾಗಿ ಎಲ್ಲ ಅಕೌಂಟು ಆ್ಯಕ್ಸೆಸ್ ಸಿಗ್ತಾ ಹೋಗುತ್ತೆ. ಯಾಕಂದರೆ ಪ್ಯಾನ್ ಕಾರ್ಡ್ಗೆ ಅಟ್ಯಾಚ್ ಆಗೋಗಿರುತ್ತೆ. ಸೊ ಇನ್ನೊಂದು ಅದೇ ಪ್ಯಾನ್ ಕಾರ್ಡ್ಗೆ ನಿಮ್ಗೆ ಅಕೌಂಟ್ ಓಪನ್ ಮಾಡಬೇಕು. ಅದೇ ಪ್ಯಾನ್ ಕಾರ್ಡಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಇನ್ನೊಂದು ಅಕೌಂಟ್ ಓಪನ್ ಆಗಿದೆ ಅಂತ ತೋರಿಸ್ತಾರೆ. ಸುಮ್ಮನೆ ಒಂದು ರ್ಯಾಂಡಮಾಗಿ ಒಂದೆರಡು ಇವಾಗ ನಿಮ್ಮದು ಪಿನ್ನು ಟೆಕ್ನಿಕ್ ಅವ್ನಿಗೆ ಗೊತ್ತಾಗೋಗಿರುತ್ತೆ. ಅದ್ರ ಮೇಲೆ ಒಂದು 2-3 ಪಿನ್ನ ಟ್ರೈ ಮಾಡಿದ್ರೆ ಆಲ್ಮೋಸ್ಟು ಲಾಕ್ ಆಗೋಯ್ತೀರ. ಏನೇನು ಇರುತ್ತೆ ಗೈಸ್, ಅದಕ್ಕೆ ಹುಷಾರಾಗಿರ್ರಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ, ಹುಷಾರಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತುಂಬ ಲೆಂತಿ ಆಗೋಯ್ತು ಅನಿಸುತ್ತೆ ಗೈಸ್. ಸೊ ಇತ್ತೀಚೆಗೆ ರೀಸೆಂಟಾಗಿ ಯೂಟ್ಯೂಬೆಲ್ಲ ಹ್ಯಾಕ್ ಆಗಿತ್ತು. ಸೊ ಅದಾಗಿರೋದು ಒಂದೇ ಉದ್ದೇಶ, 100K 200K 300K ಇರೋದೆಲ್ಲ ಹ್ಯಾಕ್ ಆಗುತ್ತೆ. ಯಾಕೆ ಅಂದರೆ ಸಿಂಪಲ್ಲು ಹ್ಯಾಕ್ ಮಾಡಿಬಿಟ್ಟು ಅವ್ರದ್ದು ಯೂಟ್ಯೂಬ್ ಅಂದರೆ ಗೂಗಲ್ ಹ್ಯಾಡ್ಸಿಂದ ಅವ್ರಿಗೆ ರೆವಿನ್ಯೂ ಬರೋ ಅಂಥದ್ದು. ರೆವಿನ್ಯೂ ಅದರಲ್ಲಿ ಹೋಗ್ಬಿಟ್ಟು ಅಕೌಂಟ್ನೆಲ್ಲ ಚೇಂಜ್ ಮಾಡ್ಕೊಂಡು ಅವ್ರ ಅಕೌಂಟ್ ಹಾಕೋಬಿಡ್ತಾರೆ. ಮಿನಿಮಮ್ ಅದು 40 ಡೇಸ್ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸತಿ ಚೇಂಜ್ ಮಾಡಿದ್ರೆ 40 ಡೇಸ್ ಚೇಂಜ್ ಮಾಡೋಕ್ಕಲ್ಲ. ನಿಮ್ಗೆ ರಿಟರ್ನ್ ಸಿಕ್ಕಿದ್ರು 40 ಡೇಸು ಮುಚ್ಕೊಂಡು ಇರಬೇಕು. ಹಂಗೆ ನೀವು ಏನು ಅರ್ನ್ ಮಾಡ್ತೀರೋ ಅದೆಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಈ ಥರ ಅಮೌಂಟ್ನ ಅವರು ಒಂದು 30,000 40,000 50,000 1 ಲಕ್ಷಕ್ಕೆ ಈ ಥರ ಟ್ರ್ಯಾಪ್ಗಳು ಮಾಡಿ ಹ್ಯಾಕ್ಗಳು ಮಾಡಿ ಲಾಕ್ ಮಾಡ್ಕೊತಾರೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ತುಂಬ ಲೆಂತಿ ಆಗೋಯ್ತು ಅನಿಸುತ್ತೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಇದಾಗುತ್ತೆ. ಸೊ ನಾನು ಕೂಡ ಅದ್ರ ಮೇಲೆ ಒಂದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಕಮೆಂಟ್ ಏನಾದರೂ ಅಷ್ಟು ಸ್ಟ್ರೆಂತ್ ಇದೆ, ಒಂದು 15-20 ನಿಮಿಷ ಮಾತಾಡ್ಬೋದು ಅಂತ ಅನಿಸಿದ್ರೆ 100% ನಾನು ಅದ್ರ ಮೇಲೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಗೈಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ನೋಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.